ಇನ್ನು ನನಗೆ ಯಾಕೋ ಇವ್ರು ಸೀರೆನೇ ತರಂಗಿಲ್ವಲ್ಲ. ನಾನು ಬ್ಲೌಸ್ ಗೀಸ್ ಹೊಲಿಸ್ಕೋಬೇಕು. ತವ್ರ ಮನೆ ಸೀರೆನೇ ಇಂಪಾರ್ಟೆಂಟ್ ಹೆಣ್ಮಕ್ಳಿಗೆ. ಯಾವ್ದಾನ ಮದುವೆ ಕೆಲಸ ಕರೆದಾಗೆಲ್ಲ ತಲಕತ್ತ ಸಾವಿರ ಕೊಡ್ರಿ ಅಂತೀನಿ. ಲವ ಕುಶಾ ಲವ ಏನಕ್ಕ? ಅದೇ ಸೀರೆ ತರಕ್ಕೆ ದುಡ್ಡು ಕೊಡ್ತೀನಿ, ನಿನ್ಗೆ ಎಂತ ಬೇಕಂತ ತಗೊಳಕ. ಮಾಮಂಗು ನಿನ್ಗೂ ಎಂತ ಬೇಕಂತ ಬರ್ರಿ ಅಂತ ಅಂದ್ರಿ. ಅದಕ್ಕೆ ಸೀರೆ ಬ್ಲೌಸ್ ಹೊಲಿಸ್ಬೇಕಾಗಿತ್ತಲ್ಲಪ್ಪ. ನೀನು ಬಂತು ಇನ್ನೇನೊಂದು 10-12 ದಿವಸ ಐತೆ. ಅದಕ್ಕೆ ಅತ್ತ ಇವಾಗ ನಾನು ಹೋಗ್ತೀನಿ. ಇವತ್ತು ಹೋಗಿ ತಾಂಬರೋಣ ಅಂತಿದ್ವಿ. ನಮ್ಮ ಅಮ್ಮನಿರು ಅವರು ಎಲ್ಲೋ ಫ್ರೆಂಡ್ ಮನೆಗೆ ಹೋಗವ್ರೆ. ಅಲ್ಲಿ ಏನೋ ಫ್ರೆಂಡ್ ಮನೆಗೆ ಏನೋ ಫಂಕ್ಷನ್ ಐತೆ ಅಂತ ಹೋಗವ್ರೆ. ಬರ್ತೀನಿ ಕಣಮ್ಮ ಬಾ ನೀನು ಟೌನಕ್ಕೆ ಅಂತ ಅಂದ್ರ. ಅದಕ್ಕೆ ಹೋಗಿ ತಾಂಬರೋಣ ಅಂತ ಇವತ್ತು. ಕೊಡಪ್ಪ ಇಬ್ರು 10,000 ಕೊಡ್ರಿ. ಅಕ್ಕ ಇಬ್ರು ಸೇರಿ 10,000 ಕೊಡ್ತೀವಿ ಬಿಡು. ಏನು ಇಬ್ರು ಯಾರು ತಂದ್ರು ಒಂದೇ ಅಲ್ವಿ? ಇಬ್ರಳು ತಗೋಬೇಕು. ಏನು ಒಂದೇ ಮನೆಯಾಗ ಇದೀವಲ್ಲ, ನಾವೇನೇನು ಬೇರೆ ಬೇರೆ ಹೋಗಿಲ್ಲ, ಏನಿಲ್ಲ, ಒಂದೇ ಮನೆಯಾಗ ಇದೀವಲ್ಲ. ಅಪ್ಪ ನಮ್ಮಯ್ಯ ಒಡವೆ ಕೊಡ್ಸ್ಯಾವ್ರಿ. ನೀವು ನಮಗೆ ಬಟ್ಟೆ ಕೊಡಿಸ್ತೀವಿ ಅಂತ ಒಪ್ಕೊಂಡಿದ್ರ ಇಬ್ರಳು ಕೊಡಿಸ್ಬೇಕಷ್ಟೇ. ನಾವು ಹೇಳೋಕ್ಕಾಗಲ್ಲಪ್ಪ. ಏನಾನ ಮಾಡ್ಕೇಳ್ರಿ. ನಾವೇನೋ ನಮ್ಮ ತಮ್ಮಗಳು ತೋತಾರೆ ಅಂತ ಆಸೆ ಇರುತ್ತೆ. ತವ್ರ ಮನೆ ಸೀರೆ ಅಂತ ನಮಗೂ ನಾನು ಒಳ್ಳೆ ತಾಮನ ಅಂತ ಕೇಳಿವಪ್ಪ. 10,000 ಕೊಡ್ತಾರೆ ಅಂತ ಹೇಳ್ತಾ ಅಮ್ಮ. ಮತ್ತೆ ತಲಕ 10,000 ಕೊಡ್ತಾರೆ ಕಡಮ್ಮ. ಲವನ ಖುಷಿ ಇಬ್ರು ಅಂತ ಹೇಳ್ತು. ಅಲ್ಲ ಅಕ್ಕ, ನಾವೇನೇನು ಬೇರೆ ಬೇರೆ ಹೋಗಿದ್ರೆ ಬಿಡಪ್ಪ ಕೊಡೋಣ ಅನ್ಬೋದಾಗಿತ್ತು. ಇನ್ನು ನಾವೇನು ಬೇರೆ ಬೇರೆ ಹೋಗಿಲ್ವಲ್ಲ, ಒಂದೇ ಮನೆಯಾಗೆ ಇದೀವಿ. ಹೆಂಗಪ್ಪ ಅಮ್ಮ ಹೆಂಗಂದಿತ್ತ ನಾವು ಒಡವೆ ಕೊಡಿಸ್ತೀವಿ ಅವ್ರು ಬಟ್ಟೆ ಕೊಡಿಸ್ತಾರೆ ಅಂತ. ಅದಕ್ಕೆ ಏನೋ ಕೇಳಿದೆ. ಇನ್ನೂ ಕೊಡಿಸ್ಲಿಲ್ವಲ್ಲ, ಯಾಕೆ ಸುಮ್ಮನೆ ಇದಾರಲ್ಲ ಅಂತೇಳಿ ಕೇಳಿದೆ. ಇವತ್ತು ನಾವೇ ಹೋಗ್ತೀವಕ್ಕ, ತಗೊಂಬತ್ತೀವಿ ಹೇಳ್ರಿ. ನಾವೇ ಹೋಗೋಣ ಅಂತ ಅನ್ಕೊಂಡಿದೀವಿ. ಇವತ್ತು ತಗೊಂಬರೋಣ ಅಂತ ಸುಮ್ಮನಾದ್ವಿ. ತಗೊಂಬಂದು ನಾವೇ ಅಳತೆ ಬ್ಲೌಸ್ ಕೊಡು, ನಾನೇ ಬ್ಲೌಸ್ ಹೊಲಿಸಿ ಕೊಡ್ತೀನಿ. ಅಯ್ಯೋ ನಾನೇ ಹೋಗೋಣ ಅಂತಿದ್ನಮ್ಮ. ಇವತ್ತು ನನಗೆ ಇಷ್ಟ ಬಂದಿರೋ ತಗೊಂಡ್ ಬರೋಣ ಅಂತ. ಬಿಡು, ಇವಾಗ ಅವ್ರಿಗೆ ಕೊಡ್ತೀನಿ. ಮಾಮಂಗೂ ಅವಳಿಗೂ ಅಕ್ಕನಿಗೂ ಅವಳೇ ತಗೊಂಬ್ಲೇಳು. ಅಯ್ಯೋ ತವ್ರ ಮನೆ ಸೀರೆ ನಾವು ತಂದ್ರೆ ಚೆನ್ನಾಗಿ, ಅವರೇ ತಗೊಂಡ್ರೆ ಅದೇನು ಚೆನ್ನಾಗಿರುತ್ತಪ್ಪ? ಚೆನ್ನಾಗಿರಲ್ಲ. ನಾವು ತಗೊಂಬತ್ತೀವಿ, ಸುಮ್ಮನೆ ರೀ. ನಮ್ಮ ಕೈಗೆ ಕೊಡ್ರಿ ದುಡ್ಡ. ನಾನು ಪುಣ್ಯಕ್ಕ ಹೋಗ್ತೀವಿ ಇವತ್ತು, ಹೋಗಿ ತಗೊಂಬತ್ತೀವಿ. ಸರಿ ಆಯ್ತು, ನೀವೇ ತಗೊಂಬರ್ರಿ. ತವ್ರ ಮನೆ ಸೀರೆ ಅವರೇ ತರ್ಬೇಕಂತೆ ಬಿಡಾಕ. ಏನಿಲ್ಲ ಕಣ, ಯಾರಾದ್ರೂ ತಗೋಬಹುದು. ದುಡ್ಡು ಕೊಟ್ರೆ ಇವಾಗೇನು ಯಾರಾದ್ರೂ ತಗೊಂತಾರೆ ತರ್ತಾರೆ. ಹಿಂಗೆ ನಾನು ಮಾಡ್ತಾನೆ ಇರ್ತಾರೆ. ಏನಿಲ್ಲ, ನಾನೇ ತಗೊಂಬರೋಣ ಅಂತಿದ್ದೆ. ಸರಿ ಆಯ್ತು ಬಿಡಪ್ಪ, ಇನ್ನೇನು ಮಾಡೋಕ್ಕಾಗುತ್ತೆ. ನೀನು ಹೇಳ್ತಿರು ನಾವೇ ತಗೊಂಬರ್ತೀವಿ ಅಂತ ಹೇಳ್ತಾ ಇದ್ದಾನೆ. ತಗೊಂಬರ್ಲೇಳು. ಸ್ವಲ್ಪ ಚೆನ್ನಾಗಿರೋದು ನೋಡ್ಕೊಂಡು ತಗೊಂಬರಿ. ನೀವು ತಗೊಂತೀರಲ್ಲ ಡಾರ್ಕ್ ಕಲರ್ ಅಂತದು ಅಂತ ಡಾರ್ಕ್ ಆಗಿರೋ ಅಂಥದ್ದು ತರಬೇಡ್ರಿ. ಸ್ವಲ್ಪ ಲೈಟ್ ಕಲರ್ ಇರೋ ಅಂಥದ್ದು ಯಾವುದಾದ್ರೂ, ಲೈಟ್ ಪಿಂಕು, ಒಂಥರ ಲೈಟ್ ಆಗಿರೋ ಅಂಥ ಗ್ರೀನು, ಯಾವುದೋ ಒಟ್ಟಿನಲ್ಲಿ ಚೆನ್ನಾಗಿರೋ ಅಂಥದ್ದು ತಾಂಬರಿ. ಚೆನ್ನಾಗಿರ್ಬೇಕು. ಸ್ವಲ್ಪ ನೋಡಿದ್ರು ಚೆನ್ನಾಗೈತಪ್ಪ ಅಂತ ಅನ್ನಿಸ್ಬೇಕು ಅಂಥದ್ದು ತಾಂಬರ್ರಿ. ಸೀರೆ ಹಾಕ ಹುಡ್ಕೊಂಡ್ರೆ ಎಲ್ಲ ಚೆನ್ನಾಗಿ ಕಾಮ್ತಾವ ಕಣಕ. ಎಲ್ಲ ಚೆನ್ನಾಗಿರ್ತಾವೆ. ಸ್ಮೂತ್ ಆಗಿರೋ ಅಂಥದ್ದು ತರಬೇಕು. ಸರಿ ಆಯ್ತು ಹೇಳು. ತಗೊಂಬರ್ರಿ. ನಾನೇನೋ ಕೊಡ್ತೀರಾ ಅಂತ ಕೇಳನಪ್ಪ. ಬಿಡು. ಹೋಗ್ಲಿ. ಬಟ್ಟೆ ತೊಳೆವಿದಾವೆ, ತೊಳಿತಾ ಇದೀವಿ. ತೊಳೆದಾಕ ಹೋಗ್ತೀವಿ ಹೇಳು. ತಾತನ ಸ್ವಲ್ಪ ಮಾಸಿದಾವೆ, ಉಜ್ಜಬೇಕು. ವಾಷಿಂಗ್ ಮಿಷಿನ್ಗೆ ಹಾಕಿದ್ರೆ ಹೋಗಲ್ಲ. ಅದಕ್ಕೇನೆ ಸ್ವಲ್ಪ ಒಗ್ದಾಕ್ತೀವಿ ಕೈಯಾಗ. ಅಪ್ಪ ಇವರಿಬ್ರು ಬೋಲು ಇದು ಮಾಡ್ತಾರೆ. ನಮ್ಗೇನ ಇವರು ಬೆಲೆ ಕೊಡಲ್ಲ ಕಣಪ್ಪ, ನಿಮ್ಮ ಹೆಂಡ್ತಿರು. ಅಲ್ಲೇನೆ ನೀವು ಹಿಂಗೆ ಇದು ಮಾಡಬೇಡ್ರಿ. ಹೆಂಡ್ತಿರು ಹೇಳ್ದಂಗೆ ಕೇಳಬೇಡ್ರಿ ಕಣ್ರು. ಎಷ್ಟ್ರಾಗಿರ್ಬೇಕು ಅಷ್ಟ್ರಾಗಿರ್ಬೇಕು ನೀವಿಬ್ರು. ಇಲ್ಲ ಅಕ್ಕ, ನಾವ್ ಯಾರು ಹೇಳ್ದಂಗೂ ಕೇಳಲ್ಲ. ನೀನ್ ಹೇಳ್ದಂಗೂ ಕೇಳಲ್ಲ, ಅವ್ರು ಹೇಳ್ದಂಗೂ. ಒಟ್ನಲ್ಲಿ ನಾವ್ ಹೆಂಗ ನಮ್ಮ ಮನ್ಸಿಗೆ ಹೆಂಗ್ ಅನ್ಸುತ್ತಾ ಹಂಗೆ. ಈಗ ತವ್ರ ಮನೆ ಸೀರೆ ನಾವೇ ತರ್ಬೇಕು ಅಂತ ಹೇಳಿದ್ರೆ ಬಿಡು, ತರ್ಲಿಲ್ಲಕ್ಕ ಅವ್ರೇನೆ. ನಿಮ್ಮ ಹೆಂಡ್ತಿರಂಗೆ ನಾನೇನು ಜರಿಯಲ್ಲಿ ಹೇಳಪ್ಪ. ಅವರು ಬೋಲ್ ಜರಿ ತರ್ಕಣೋ. ನಾನು ಮದ್ವೆಗೆ ತಂದಿರೋ ಸೀರೆನ ಚೆನ್ನಾಗಿಲ್ಲ ಅಂತ ಅನಾಥಾಶ್ರಮದವ್ರಿಗೆ ಕೊಟ್ರು ಕಣೋ. ನನ್ನ ಕಣಿದ್ರಿಗೇನಿ ಅವ್ರಂಗಲ್ಲ ಕಣಪ್ಪ. ನಾನು ಹೆಂಗೆ ಅಂತ ನೋಡಿದ್ಯಾ? ನಾನು ಯಾವಾಗಲೂ ಸಾಧಾರಣ. ಅವ್ರಂಗೆ ಯಾವಾಗಲೂ ನಾನು ಇದು ಮಾಡಕ್ ಹೋಗಲ್ಲ. ಅವ್ರು ಯಾವುದಕ್ಕೂ ಇಷ್ಟಿಷ್ಟಕ್ಕೂ ಇದು ಮಾಡ್ತಾರೆ ಕಣಲ್ಲ ಅವಕಾಶ. ಇವರಿಬ್ರು ಒಂದು ಈಟಿಟ್ಕೊನು. ನೀವಿಬ್ರು ಅವ್ರನ್ನ ಎಷ್ಟಾರ ಲೂಜ್ ಬಿಡ್ಬೇಡ್ರಿ. ಅವ್ರು ಹೇಳ್ದಂಗೆ ಕೇಳಬೇಡ್ರಿ. ನಾವು ಹೇಳ್ದಂಗೆ ಕೇಳಬೇಕು. ನಾವು ಗಂಡಸ್ರು ಈ ಮನೆ ಗಂಡು ಮಕ್ಕಳು, ನಾವು ದುಡಿಯ ಅಂತಾರು. ಅವ್ರು ಮನೆಯಾಗಿರ್ತಾರೆ. ನೀವು ಅವ್ರು ಹೇಳ್ದಂಗೆ ಕೇಳಬಾರ್ದು ಕಣ. ಅವ್ರು ಹೇಳ್ದಂಗೆ ನೀವು ಕೇಳಬೇಕು. ನೋಡ ಯಾವುದಕ್ಕೂ ಆಗ್ಲೇಳು. ನಮ್ಮ ಅಪ್ಪನೇ ಆಗ್ಲೇಳು. ನೋಡು, ನಮ್ಮಮ್ಮ ಹೇಳ್ದಂಗೆ ಕೇಳಲ್ಲ. ನಮ್ಮಪ್ಪ ಹೆಂಗೆ ಅನ್ಸುತ್ತೆ ಹಂಗೆ ಮಾಡೋದು. ಹಂಗೆ ನೀವು ಹಂಗೆ ಇದು ಮಾಡಬೇಕು. ಅವ್ರನ್ನ ಎಷ್ಟಾನ ಲೂಸ್ ಕೊಡಬೇಡ್ರಿ. ನೀನು ಸಾದ್ರ ಕೊಟ್ಟಷ್ಟು ಅವರು ಭಾಳ ಇದಾಗ್ತಾರೆ. ಅದಕ್ಕೇನೆ ನೀವು ಒಂದು ಸ್ವಲ್ಪ ಅವ್ರನ್ನ ಬೈವಾಗೆ ಏನು ಮಾಡ್ಬೇಕು. ಅವ್ರು ಹೇಳ್ದಂಗೆ ಕೇಳಬಾರ್ದು. ಅವ್ರು ಕೇಳ್ದಂಗೆ ದುಡ್ಡು ಕೊಡೋದು ಅದು ಇದು. ಅವರು ದುಡ್ಡು ಉಳಿಸಲ್ಲ ಕಣೋ. ಜವಾಬ್ದಾರಿ ಇಲ್ಲ ಅವರಿಗೆ ಇಬ್ರಳ್ಗೂ. ಮಕ್ಕ ಊದಿಸ್ಕೊಂತಾರಲ್ಲಕ್ಕ ಈಗ. ಅಯ್ಯೋ ಇವಾಗೆ ನಾವೀಗ ಏನೋ ಬಿಡತ್ತೆ ಆತನ ಒಂದು ಹೇಳಕ್ ಹೋದ್ರೆ ಮಕ್ಕ ಊದಿಸ್ಕೊಂತಾರೆ. ಏನ್ ಮಾಡ್ಲಿ? ಹೆಂಡ್ತಿಯರೂ ಬೇಕು, ಎಲ್ಲರೂ ಬೇಕಲ್ಲಕ್ಕ. ನಿಮ್ಮ ಮನೆ ಪರಿಸ್ಥಿತಿಗೆ ಹೆಂಡ್ತಿರಿಲ್ಲ ಅಂದ್ರೂ ಆಗಲ್ಲ. ಹಂಗೆ ಹೆಂಗ್ ಹೋಗುತ್ತೋ ಹಂಗೆ ಹೋಗ್ತಾ ಇರ್ಬೇಕಷ್ಟೇ. ಹಂಗಲ್ಲ. ಹಂಗಂತಿದ್ರೆ ಯಾವುದೂ ಆಗಲ್ಲ ಕಣೋ. ನಾವು ಸ್ವಲ್ಪ ಬೈವಾಗೆ ಅವ್ರಿಗೆ ಯಾವುದೊಂದು ವಿಚಾರದಾಗೆ ಆಗಲಿ ಸ್ವಲ್ಪ ಭಯ ಇಕ್ಕಬೇಕು. ನೀವು ಯಾವುದಕ್ಕೆ ಆಗಲಿ ಅವ್ರಿಗೆ ಭಯ ಇಕ್ಕಿಲ್ಲ ಕಣೋ. ನೀವಿಬ್ರು ನಿಮ್ಮ ಹೆಂಡ್ತಿರಿ ಫಸ್ಟ್ ಭಯ ಇಕ್ಕ್ರಿ. ನಾನು ಹೇಳ್ದಂಗೆ ಕೇಳ್ರಿ ಫಸ್ಟು. ಸ್ವಲ್ಪ ಅವರಿಗೆ ಭಯ ಇಕ್ಕದ್ ಕಲೀರಿ. ಹೇಳಿದ್ರಿಗೆ ಹೆಂಗೆ ಮಾತಾಡ್ತಾರೆ. ನನಗೊಂದು ಊಟಕ್ಕೆ ಇಟ್ಕೊಡಲ್ಲ ಏನಿಲ್ಲ.
ನಾವೀಗ ಈ ಕೆಣುಂಬಕ್ಕೆ ನಾವಿಗಳಪ್ಪ ನೋಡಪ್ಪ ಅವ್ರು ಮಾಡ್ಯವ್ರೆ ನಾವದ ಹೆಂಗಪ್ಪ ಈ ಕೆಣುಂಬಲ್ಲಿ ಅಮ್ಮಂಗೆ ಆಗುತ್ತೆ ನಾನೇನ ಮಾಡಕ್ಕೋದ್ರೆ ಬಿಡಕ್ಕ ಏನು ಮಾಡಬೇಡ ಮಾಡಬೇಡ ಅಂತಾರೆ ಮನೆ ಹೆಣ್ಮಗಳು ಬಿಡು ಮಾಡಬೇಡ ಮಾಡಿರಿ ಏನನ ಏನು ಅಂತಾರೆ ತಟ್ಟೆ ಚೆಲ್ಲಕ್ಕೋದ್ರೆ ಮನೆ ಹೆಣ್ಮಕ್ಳು ತಟ್ಟೆ ತೊಳಿಬಾರ್ದು ಎಂದ್ಲು ಎತ್ತಬಾರ್ದು ಅಂತಾರೆ ಅದಕ್ಕೆ ನಾನು ಮಾಡಲ್ಲಪ್ಪ ಅದಕ್ಕೆ ಬದುಕು ಮಾಡಲ್ಲ ಹಂಗೆ ಹಿಂಗೆ ಅಂತ ಎಲ್ಲರ ಕುಟ್ಟಿ ಹೇಳ್ಕೊಂಬೋದು ಹಿಂಗೆಲ್ಲ ಮಾಡ್ತಾ ಇದ್ದಾರೆ ಕಡ ಅವರು ನಾನು ಮಾತಾಡಬಾರ್ದು ಅಂತ ಸುಮ್ಮನಿದ್ದೀನಿ ಫಸ್ಟ್ ನಿಮ್ಮ ಹೆಂಡ್ತಿಯರಿಗೆ ಭಯ ಇಕ್ಕದ್ ನೋಡ್ರಿ ನೀವು ನಾನೇನೋ ಬಿಡು 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 ನನ್ನ ತಮ್ಮಗಳು ಒಳ್ಳೇದಿಗಳು ನಾನು ಸುಮ್ಮನಿರೋ ಕಾರಣನೇ ನೀವು ಕಂಡ್ರೆ ನೀವು ಸುಮ್ಮನೆ ಇದ್ದೀರಾ ಅಂತ ನಾನು ಸುಮ್ಮನಿದ್ದೀನಿ ಏನೋ ನಮ್ಮ ಹುಡುಗರು ನನ್ನ ತಮ್ಮಗಳ ಮಕ್ಕ ನೋಡಬೇಕು ನನ್ನ ತಮ್ಮಗಳು ಮುಖ್ಯ ಇವದೆಲ್ಲ ನೆನ್ನೆ ಮನೆ ಬಂದಾರ್ದು ಯಾವ ಲೆಕ್ಕ ಅಂತೇಳಿ ನಿಮ್ಗೋಸ್ಕರ ನಾನು ಸುಮ್ಮನಿದ್ದೀನಿ ಕಣ ಇಲ್ಲಾಂದ್ರೆ ಸುಮ್ಮನೆ ಇರ್ತಿರ್ಲಿಲ್ಲ ಹೇಳತ್ತಿಗೆ ಗೊತ್ತಲ್ಲಕ್ಕ ಹೆಣ್ಮಕ್ಳದ್ದು ಈಟಿಟ್ಕು ಒಂದು ಇಷ್ಟಿಷ್ಟಕ್ಕೂ ಏನಾನ ಒಂದು ಜಗಳ ತೆಗಿತಾನೆ ಇರ್ತಾರೆ ಹೆಣ್ಮಕ್ಳು ಅಂದ್ರೆ ಹಂಗೆ ಕಣಕ್ಕ ಏನು ಮಾಡೋದು ಏನಾನ ಒಂದು ಬೋತ್ತೆ ಇರ್ತಾವೆ ಕಿರುಕು ಗಂಡು ಮಕ್ಳು ಅಕ್ಕ 100 ಜನ ಇರಲಿಲ್ಲ ಅಡ್ಜಸ್ಟ್ ಆಗ್ಬಿಡ್ತಾರೆ ಹೆಣ್ಮಕ್ಳು 2 ಜಡೆ ಒಂತ ಕಲಿಯಲ್ಲ ಅಂತಾರಲ್ಲ ಹಂಗೆ ಭಾಳ ಕಷ್ಟ ಗಂಡು ಮಕ್ಳು ಹೆಂಗೆ ಸಣ್ಣ ಪುಟ್ಟದಕ್ಕೆ ಲೆಕ್ಕ ಹಾಕಲ್ಲ ಸಣ್ಣ ಪುಟ್ಟದ ಮನ್ಸಾಗಿ ಇಕ್ಕಮ್ಮಕ್ಕೆ ಹೋಗಲ್ಲ ಅಂಥವೆಲ್ಲ ಏನು ಮಾಡಕ್ಕೆ ಹೋಗಲ್ಲ ಈ ಹೆಣ್ಮಕ್ಳು ಇದಾರಲ್ಲ ಇಷ್ಟಿಷ್ಟು ಲೆಕ್ಕ ಅವರು ಯಾವುದೊಂದು ವಿಚಾರವಾಗಿ ಆಗ್ಲೇನು ಎಷ್ಟು ಇದನ್ನು ಮಾಡ್ತಾರೆ ಗೊತ್ತೇ ಅವರು ಅಯ್ಯೋ ಭಾಳ ಒಂಥರ ಇದು ಮಾಡ್ತಾರೆ ಹೆಣ್ಣು ಮಕ್ಕಳೇ ಅಷ್ಟು ಅನಿಸುತ್ತೆ ಅಲ್ಲ ನಾನು ಹೇಳ್ತೀನಲ್ಲ ನಮ್ಮ ಪುಣ್ಯ ಇಷ್ಟಿಷ್ಟು ಅವಳು ಹಂಗೇನೆ ಏನು ಮಾಡೋಕ್ಕಾಗಲ್ಲ ಅಲ್ಲ ನಾವಂತವೆಲ್ಲ ಏನು ಮಾಡಲ್ಲಪ್ಪ ನಿಮ್ಮ ಹೆಣ್ತಾರೆ ಇದು ಮಾಡ್ದಂಗೆ ಒಂದು ಇಟ್ಕೊ ನಮ್ಮ ಮನೆಯಾಗೆ ಅಯ್ಯೋ ನಮ್ಮ ಮನೆ ಹೆಣ್ಮಕ್ಳು ನಾವು ಎಷ್ಟು ಸುಧಾರಿಸಿದ್ದೀವಿ ವರ್ಣಕ್ಕ ಸುಗುಣಕ್ಕ ಅವನ್ನೆಲ್ಲ ನಾನು ಎಷ್ಟು ಸುಧಾರಿಸ್ಕೊಂಡು ಎಷ್ಟು ಇದನ್ನು ಮಾಡಿದ್ದೀನಿ ಗೊತ್ತೇ ಹಂಗಾಗಿದ್ರೆ ಹಂಗೆ ಮಾಡೋರಾಗಿರ್ಬೇಕಾಗಿತ್ತು ಇವಳಿಗೆ ಇವ್ರಿಗೆಲ್ಲ ಏನೋ ನಾನು ಬಿಡು ಒಳ್ಳೆ ತಂದಿಂದ ನಾವು ಯಾತು ಮಾತಾಡ್ದಂಗೆ ಯಾತು ಹೇಳ್ದಂಗೆ ಯಾತು ಬೈದಂಗೆ ಇದು ಮಾಡ್ತೀವಲ್ಲ ಬಿಡು ನನ್ನ ತಮ್ಮಗಳು ಚೆನ್ನಾಗಿರ್ಲಿ ಹೇಳು ಅಂಬೋದಕ್ಕೋಸ್ಕರ ಇದು ಮಾಡ್ತೀವಲ್ಲ ಅದಕ್ಕೆ ಹಿಂಗೆ ಮಾಡ್ತಾರೆ ನಾನು ಇಲ್ಲೋಡು ನಾವೇನೋ ಹಂಗೆ ಮಾಡೋರಾಗಿದ್ರೆ ಇವ್ರು ಇಲ್ಲಿ ಇರ್ತಾನೆ ಇರಲಿಲ್ಲ ನಾನು ಬಿಡು ನನ್ನ ತಮ್ಮಗಳಿಗೋಸ್ಕರ ಒದ್ದಾಡ್ತಿದ್ದೀನಿ ಕಣಪ್ಪ ನಾನು ಯಾವತ್ತೂ ನನ್ನ ತಮ್ಮಗಳು ಚೆನ್ನಾಗಿರಲಿ ಎಂಬುದಕ್ಕೋಸ್ಕರ ಅವ್ರದ್ದೆಲ್ಲ ಬಂದಿರೋದನ್ನೆಲ್ಲ ಏನು ಲೆಕ್ಕ ಎಂಬುದಕ್ಕೋಸ್ಕರ ಸುಮ್ಮನಿದ್ದೀನಿ ಅಷ್ಟೇ ಇಲ್ಲಾಂದರೆ ನಾನೇನು ಸುಮ್ಮನೆ ಇರ್ತಿರ್ಲಿಲ್ಲ ಹೇಳತ್ತಿ ಮಾತಾಡಿಗಳು ಸೊರ್ಸರೆ ಮಾತಾಡಿ ಜಗಳನೇ ಮಾಡ್ಬಿಡ್ತಿದ್ದೆ ನಮ್ಮ ವರ್ಣಕ್ಕನಂತರಾಗಿದ್ದರೆ ಸುಗುಣಕ್ಕನಂತರಾಗಿದ್ದರೆ ಇಡತ್ತಿ ಗಲಾಟಿನೇ ಮಾಡ್ಬಿಡೋರು ಅವ್ರು ಅಡ್ಜಸ್ಟ್ ಆಗಂತ ಹೆಣ್ಮಕ್ಳಲ್ಲ ಅವರು ನಾವಾಗತ್ತಿಗೆ ಮನೆಯಾಗೆ ಅಡ್ಜಸ್ಟ್ ಹಾಕ್ಕೊಂಡು ಚೆನ್ನಾಗಿ ಇರ್ಕೊಂಡು ಹೋಗ್ತೀವಿ ಹೆಣ್ತರಿಗೆ ಸ್ವಲ್ಪ ಭಯ ಇಕ್ರಿ ಭಯ ಇಕ್ಕದ್ ಕಲೀರಿ ನೀವು ಸ್ವಲ್ಪ ಅವ್ರಿಗೆ ಭಯ ಇರಬೇಕು ನೀವು ಯೋಟನ ಅವ್ರು ಕೇಳ್ದಂಗೆ ದುಡ್ಡು ಕೊಡೋದು ಅವ್ರು ಕೇಳಿದ್ದೆಲ್ಲ ನಾವು ಅಂಬೋದು ಹಂಗೆಲ್ಲ ಮಾಡಬೇಡ್ರಿ ಎಲ್ಲತ್ಕೊನು ಸ್ವಲ್ಪ ಭಯವಾಗಿರ್ಲಿ ನೀವು ಭಯ ಇಕ್ರಿ ಸರಿ ಆಯ್ತು ಹೇಳಕ್ಕ ಹೇಳ್ತೀನಿ ಯಾಕೆ ಹಿಂಗೆ ಮಾಡ್ತೀರಾ ಸ್ವಲ್ಪ ಭಯವಾಗಿರೋದು ಕಲೀರಿ ಅಂತ ಏನಾನ ಒಂದು ಹೇಳ್ತೀನಿ ಹೇಳು ಹೇಳ್ಬೇಕು ಸುಮ್ಮನಿದ್ರೆ ಸುಮ್ಮನೆ ಇರ್ತಾನೆ ಅವರು ಸುಮ್ಮನೆ ಇರ್ತಾರೆ ಅವರು ಬಿಡು ಇವ್ರದೆಲ್ಲ ಏನು ಲೆಕ್ಕ ಅನ್ನೋ ಥರ ಇದು ಮಾಡ್ತಾರೆ ನಿಮ್ಮನ್ನೇನು ಗಂಡ ಹೇಳ್ದಂಗೆ ಕೇಳಲ್ಲ ನೀವು ಹೇಳ್ದಂಗೆ ಕೇಳಲ್ಬೇಕಾರೆ ಅವ್ರು ಏನೇನು ಇದು ಮಾಡಿಬಿಡ್ಲಿ ನೀವು ಹೇಳ್ದಂಗೆ ಕೇಳಲ್ಲ ಅವರು ಎಷ್ಟು ಇದನ್ನು ಮಾಡ್ತಾರೆ ಗೊತ್ತೇ ನೀವು ಸ್ವಲ್ಪ ಅವ್ರಿಗೆ ಯಾವುದೊಂದು ವಿಚಾರದಾಗೆ ಆಗಲಿ ಭಯ ಇಡ್ಬೇಕಣ ಸರಿ ಆಯ್ತಕ್ಕ ಹೇಳ್ತೀವಿ ಏನಾನ ಹೇಳಿದ್ರೆ ಸಿಟ್ಟು ಮಾಡ್ಕೊಂತಾರೆ ಈಗ ಪುಣ್ಯ ಅವಳೊಂದು 3-4 ದಿನ ಮಾತಾಡ್ಸೋದಿಲ್ಲ ಮಾತಾಡಿಸ್ಲಿಲ್ಲ ಅಂತಂದ್ರೆ ನಾವು ಹೊರಗೆ ಹೋಗಿ ಬಂದಿರ್ತೀವಿ ಮನೆಯಾಗೆ ಹೆಂಡ್ತಿ ಮಕ್ಕಳು ಮಾತಾಡಿಸ್ಕೊಂಡು ಎಲ್ಲರೂ ಚೆನ್ನಾಗಿದ್ರೆ ನಮಗೊಂದು ಸ್ವಲ್ಪ ಸಮಾಧಾನ ಮನೆಗೆ ಬಂದಿದ ತಕ್ಷಣ ಈಗ ನಾವೇನಾನ ಹೇಳಿದ್ರು ಬೇಜಾರು ಮಾಡ್ಕೊಬಿಡ್ತಾರೆ ಅದಕ್ಕೆ ಅವಾಗ ನಮಗೆ ಮನೆಗೆ ಬಂದಾಗ ಒಂಥರ ಕೆಲಸ ಮಾಡಿರ್ತೀವಿ ಮಾತಾಡಿಸ್ಲಿಲ್ಲ ಅಂದರೆ ಟೆನ್ಷನ್ ಆದಂಗೆ ಆಗುತ್ತೆ ಏನೋ ಬಿಡತ್ತ ಅಂತೇಳಿ ನಾವು ಯಾವುದಕ್ಕೂ ಅಷ್ಟು ಇದು ಮಾಡೋಕೆ ಹೋಗಲ್ಲ ಕಣಕ ಕೆಲಸದ ಇದ್ರಾಗೆ ನಾವು ಅಲ್ಲೇ ರಶ್ ಬೇರೆ ಅಲ್ಲೆಲ್ಲ ಅಷ್ಟೊಂದು ಜನ ಸ್ವಲ್ಪ ಭಾಳ ಅಲ್ಲಿ ಟೆನ್ಷನ್ ಇರುತ್ತೆ ಕೆಲಸದ ವಿಚಾರದಾಗ ಅದಕ್ಕೆ ನಾವು ಬೇರೆ ಮನೆಗಳದ್ದು ಏನೋ ಟೆನ್ಷನ್ ತಗೊಂಬ್ಲಿ ಬಿಡತ್ತ ಅಂತ ಸುಮ್ಮನೆ ಆಗ್ತೀವಿ ನೋಡೋದ್ರಲ್ಲ ವೀಕ್ಷಕರೇ ನನ್ನ ತಮ್ಮಗಳಿಗೆ ಹೇಳ್ತಾ ಇದ್ದೀನಿ ಸ್ವಲ್ಪ ಭಯ ಇಕ್ರಿ ಅವ್ರಿಬ್ರಿಗೆ ಭಯ ಇಲ್ಲ ಪುಣ್ಯಂಗೂ ಶಿವನಿಗೂ ಭಯ ಇಲ್ಲ ಅವ್ರಿಗೆ ಅದಕ್ಕೆ ನನ್ನ ತಮ್ಮಗಳಿಗೆ ಹೇಳ್ತಾ ಇದ್ದೀನಿ ನಾನು ನೋಡಿ ತಗೊಂಬರೋಣ ಅನ್ಕೊಂಡೆ ಬೇಡ ನಾವೇ ತಗೋಬತ್ತೀವಿ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಅದೆಂತ ತಗೋಬತ್ತಾರೆ ಅಂತ ನೋಡ್ತಾ ಇರಿ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಟ್ಟು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು